ಮಡಹಳ್ಳಿ ರಸ್ತೆ ಮಾನಸ ವಿದ್ಯಾಸಂಸ್ಥೆ ಎದುರು ರಸ್ತೆಯ ಹಾಲು ಉತ್ಪಾದಕರ ಸಂಘ ಕಟ್ಟಡದ ಪಕ್ಕದ ಖಾಲಿ ಜಾಗದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಸಮುದಾಯದವರು ಅನಧಿಕೃತ ಸ್ಮಶಾನ ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮೂಖಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಸರ್ಕಾರಿ ರಾಜಕಾಲುವೆಯನ್ನು ಅಕ್ರಮವಾಗಿ ಕ್ರಿಶ್ಚಿಯನ್ ಸ್ಮಶಾನ ಮಾಡಿಕೊಂಡಿದ್ದಾರೆ. ಸುತ್ತಲೂ ಖಾಸಗಿ ಲೇಔಟ್ಗಳು ಇದ್ದು ಜನರು ವಾಸ ಮಾಡುತ್ತಿದ್ದಾರೆ. ಆದರೆ ಕ್ರಿಶ್ಚಿಯನ್ ಮಿಷನರಿಗಳು ರಾಜಕಾಲುವೆ ಜಾಗವನ್ನೇ ತಮ್ಮ ಜಾಗ ಎಂದು ಈಗಾಗಲೇ 3-4 ಅಕ್ರಮ ಘೋರಿಯನ್ನ ಕಟ್ಟಿದ್ದಾರೆ ಎಂದು ವಕೀಲ ನಂದೀಶ್ ಅವರು ಆರೋಪಿಸಿದ್ದಾರೆ. ಇನ್ನು 2020ರಲ್ಲಿ ಮೂಖಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ನಮಗೆ ಜಾಗ ಮಂಜೂರು ಮಾಡಿದ್ದಾರೆ ಎಂದು ಅಲ್ಲಿದ್ದ ಜನರಿಗೆ ಕೂಡ ಬೆದರಿಕೆಯನ್ನು ಹಾಕುತ್ತಿದ್ದಾರೆ. ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ರಾಜಕಾಲುವೆಯನ್ನೇ ಮುಚ್ಚಿ ಸ್ಮಶಾನ ಮಾಡಿರುವುದು ಅಪರಾಧವಾಗಿದೆ. ಆದುದರಿಂದ ಕೂಡಲೇ ಈ ಘೋರಿಗಳನ್ನು ತೆರವುಗೊಳಿಸಬೇಕು ಎಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಾಯಿಸುವ ಜೊತೆಗೆ ಘಟನಾ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಇದು ಯಾವ ಸರ್ವೆ ನಂಬರ್ ಬರುತ್ತೆ? ಇದು ಸರ್ 96 97 ಬರೋದು. 96 97 ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿಲ್ಲ. 111 112 113 ನಮ್ಮದು. ಈ ಸರ್ಕಾರ ಎಲ್ಲ ಎಷ್ಟು ಬರುತ್ತೆ ಅಂತ ಐಡಿಯಾ ಇಲ್ಲ. ಸರ್ಕಾರ ಎಲ್ಲ ಸ್ಮಶಾನಕ್ಕೆ ಪರ್ಮಿಷನ್ ಇಲ್ಲ. ಸರ್ಕಾರ ಎಲ್ಲ ಯಾವುದಕ್ಕೂ ಪರ್ಮಿಷನ್ಸ್ ಇಲ್ಲ. ಅಲ್ಲಿ ಪ್ಲೇಸ್ ಕೊಟ್ಟವ್ರಲ್ಲ. ಇವ್ರ ಪಟ್ಟು ನೀವು ಮಾತಾಡಿ. ಪಬ್ಲಿಕ್ ಪ್ಲೇಸ್ ತಾನೆ. ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರು ಬಂದಾಗ ಕೇಳ್ತಾರಲ್ವಾ? ಇಲ್ಲಿ ಬಂದು ಕೇಳಿದ್ರೆ ತಪ್ಪು ಅಂದ್ರೆ ಇನ್ನೇನ್ ಮಾಡಕತ್ತ ಮತ್ತೆ